ಸ್ನೇಹಿತರೆ, ಭಾರತದ ಮೇಲೆ ಚೀನಾ ತನ್ನ ಮೂರನೇ ಕಣ್ಣನ್ನ ಇಟ್ಟಿದೆ. ಸದಾ ಭಾರತದ ವಿರುದ್ಧ ಕುತಂತ್ರವನ್ನ ಎಣೆಯುವಂತಹ ಚೀನಾ ಏನಿದೆ, ಇದೀಗ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನ ಹೊರಟಿದೆ. ಅದರಲ್ಲೂ ಕೂಡ ಭಾರತವನ್ನು ಮುಗಿಸಲು ಮತ್ತೊಂದು ಕಣ್ಣನ್ನ ಭಾರತದ ಮೇಲೆ ಇಟ್ಟಿದೆ. ಆದ್ರೆ ಈ ಬಾರಿ ಅದು ಅಣೆದಿರುವಂತಹ ರಣತಂತ್ರ ವಿಭಿನ್ನವಾದದ್ದು. ಹಿಂಬದಿಯಿಂದ ಭಾರತವನ್ನ ಒಡೆಯುವಂತಹ ಕೆಲಸವನ್ನ ಮಾಡಿದೆ. ಹೌದು ಸ್ನೇಹಿತರೆ, ಚೀನಾ ಇದೀಗ ಭಾರತವನ್ನ ಒಡೆಯಲು ಹಿಂಬದಿಯ ತಂತ್ರವನ್ನ ಮಾಡ್ತಾ ಇದೆ. ಇಂತಹದೊಂದು ತಂತ್ರಕ್ಕೆ ಭಾರತೀಯರೇ ಸಾಥ್ ನೀಡಿದ್ರ ಎನ್ನುವಂತಹ ಅನುಮಾನ ಇದೀಗ ಎಲ್ಲೆಡೆ ಮೂಡ್ತಾ ಇದೆ. ಅಷ್ಟಕ್ಕೂ ಇಂತಹದೊಂದು ರಣತಂತ್ರ ಇದೀಗ ಬಹಿರಂಗವಾಗಿದ್ದು ಯಾಕೆ? ಚೀನಾ ಭಾರತದ ವಿರುದ್ಧ ಅಣೆದಿರುವಂತಹ ಷಡ್ಯಂತ್ರ ಎಂತಹದ್ದು? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ಭಾರತ ಒಂದು ಬಲಿಷ್ಠ ರಾಷ್ಟ್ರ. ಅದರಲ್ಲೂ ಕೂಡ ಚೀನಾವನ್ನ ಯಾವುದಾದ್ರೂ ಒಂದು ದೇಶ ಭವಿಷ್ಯದಲ್ಲಿ ಹಿಂದೆ ಇಡುತ್ತೆ ಅಂದ್ರೆ ಅದು ಭಾರತ ಮಾತ್ರನೇ ಎನ್ನುವಂಥದ್ದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಅದೇ ಕಾರಣಕ್ಕೆ ಇದೀಗ ಭಾರತವನ್ನ ಚಿಗುರುವಲ್ಲಿಯೇ ತುಳಿಯುವಂತ ಕೆಲಸವನ್ನ ಚೀನಾ ಮಾಡ್ತಾ ಇದೆ. ಅದಕ್ಕಾಗಿ ಏನೆಲ್ಲ ಸಾಧ್ಯವೋ ಅದೆಲ್ಲವನ್ನ ಮಾಡುತ್ತಲೇ ಇದೆ. ಅದರಲ್ಲೂ ಸ್ನೇಹಿತರೆ, ಏಷ್ಯಾದಲ್ಲಿ ಇರುವಂತಹ ಹಲವು ದೇಶಗಳು ಭಾರತವನ್ನ ವಿರೋಧಿಸುವಂತಹ ಕೆಲಸವನ್ನ ಮಾಡ್ತಿದ್ದಾವೆ. ಪಾಕಿಸ್ತಾನ ಇರಬಹುದು, ಮಾಲ್ಡೀವ್ಸ್ ಇರಬಹುದು, ಚೀನಾ ಇರಬಹುದು, ಹೀಗೆ ಹಲವು ದೇಶಗಳು ಭಾರತವನ್ನ ವಿರೋಧಿಸುತ್ತಿದ್ರು ಕೂಡ ಭಾರತ ಇದ್ಯಾವುದಕ್ಕೂ ಜಗ್ಗದೆ ತನ್ನದೇ ಆದ ದಾಪುಗಾಲನ್ನ ಇಡುತ್ತಾ ಹೋಗ್ತಾ ಇದೆ. ಇದಷ್ಟೇ ಅಲ್ಲ ಸ್ನೇಹಿತರೆ, ಅಮೆರಿಕ ಕೂಡ ಒಂದಾನೊಂದು ಕಾಲದಲ್ಲಿ ಭಾರತವನ್ನು ತುಳಿಯುವಂಥ ಕೆಲಸವನ್ನು ಮಾಡಿತ್ತು. ಯಾಕಂದರೆ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಯನ್ನು ಸೃಷ್ಟಿಸಿ ಭಾರತವನ್ನು ಹಾಳು ಮಾಡುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಆದರೆ ಇದ್ಯಾವುದಕ್ಕೂ ಭಾರತ ಜಗ್ಗೋದಿಲ್ಲ ಅನ್ನೋದನ್ನು ತಿಳಿದ ಮೇಲೆ ಏನು ಅಮೆರಿಕ ಇತ್ತು, ಇದೀಗ ಭಾರತದೊಂದಿಗೆ ಅಥವಾ ಭಾರತಕ್ಕೆ ಸಾಥ್ ನೀಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದೀಗ ಚೀನಾವನ್ನು ಟಾರ್ಗೆಟ್ ಮಾಡ್ತಾ ಇದೆ. ಆದರೆ ಸ್ನೇಹಿತರೆ, ಇದೀಗ ಚೀನಾ ಭಾರತದ ಮೇಲೆ ಹದ್ದಿನ ಕಣ್ಣನ್ನು ಇಟ್ಟಿದೆ. ಅದರಲ್ಲೂ ಕೂಡ ಚೂರು ಯಾಮಾರಿದ್ರೆ ಸಾಕು ಭಾರತವನ್ನು ಮುಗಿಸೇ ಬಿಡ್ತೀವಿ ಎನ್ನುವಂತಹ ರೀತಿಯಲ್ಲಿ ಚೀನಾ ತನ್ನದೇ ಆದ ಪ್ಲಾನ್ಗಳನ್ನು ಮಾಡ ಹೊರಟಿದೆ. ಆದರೆ ಭಾರತ ಕೂಡ ಚೀನಾದ ಪ್ರತಿಯೊಂದು ನಡೆಯ ಮೇಲೂ ಕಣ್ಣನ್ನು ಇಟ್ಟಿದೆ. ಚೀನಾದ ಚಿಕ್ಕ ಚಿಕ್ಕ ಹೆಜ್ಜೆಯನ್ನು ಅತ್ಯಂತ ಗಂಭೀರವಾಗಿ ಪಾಲಿಸುವಂತಹ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ ಭಾರತ. ಯಾಕಂದರೆ ಚೀನಾ ಇಡುತ್ತಿರುವಂತಹ ಹೆಜ್ಜೆಗಳು ಆ ರೀತಿಯಾಗಿದೆ. ಇನ್ನು ಸ್ನೇಹಿತರೆ, ಭಾರತ ಚೀನಾದ ನಡೆಯನ್ನು ಅನುಸರಿಸುತ್ತಿದ್ದು ಎಲ್ಲಿ ಟಾಂಗ್ ಕೊಡಬೇಕು ಅಲ್ಲಿ ಟಾಂಗ್ ಕೊಡುವಂಥ ಕೆಲಸವನ್ನು ಮಾಡ್ತಿದೆ. ಈ ಮೊದಲು ಚೀನಾದ ಆ್ಯಪ್ಗಳನ್ನು ಬಂದು ಮಾಡಿದ್ದು, ಚೀನಾದೊಂದಿಗಿನ ಗಡಿ ಕಿರಕ್ಕೆ ಏನಿತ್ತೆ ಅದಕ್ಕೆ ಟಾಂಗ್ ಕೊಟ್ಟಿದ್ದು ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಚೀನಾವು ಶ್ರೀಲಂಕಾಕ್ಕೆ ತನ್ನ ಹಡಗನ್ನು ಕಳುಹಿಸುವ ಮೂಲಕ ರಹಸ್ಯ ಮಾಹಿತಿಯನ್ನು ಕದಿಯಲು ಮುಂದಾದಾಗ ಶ್ರೀಲಂಕಾಕ್ಕೆ ಬುದ್ಧಿ ಹೇಳಿದ್ದು ಇದೇ ನಮ್ಮ ಭಾರತ. ಅದಷ್ಟೇ ಅಲ್ಲದೆ ಶ್ರೀಲಂಕಾಕ್ಕೆ ಬರುತ್ತಿದ್ದ ಸಂಶೋಧನಾ ಹಡಗನ್ನು ನಿಲ್ಲಿಸಿದ್ದು ಭಾರತವೇ. ಇದೀಗ ಮಾಲ್ಡೀವ್ಸ್ನ ಜೊತೆ ಸೇರಿಕೊಂಡಿರುವಂತಹ ಚೀನಾ ಭಾರತವನ್ನು ಟಾರ್ಗೆಟ್ ಮಾಡಲು ಮುಂದಾಗ್ತಾ ಇದೆ. ಆದರೆ ಇದೆಲ್ಲದಕ್ಕೂ ಭಾರತ ಮಾತ್ರ ಸರಿಯಾಗಿಯೇ ಟಾಂಗ್ ಕೊಡ್ತಾ ಇದೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಇದೀಗ ಚೀನಾ ಭಾರತದ ಮೇಲೆ ಮೂರನೇ ಕಣ್ಣನ್ನು ಇಟ್ಟಿರೋದು ಯಾಕೆ ಅಂತ ನೋಡೋದಾದರೆ, ಭಾರತದಲ್ಲಿ ಆಗುವ ಮತ್ತು ಆಗು ಹೋಗುಗಳನ್ನು ಇದೀಗ ಚೀನಾ ತಿಳಿಯಲು ಪ್ರಯತ್ನವನ್ನು ಮಾಡ್ತಾ ಇದೆ. ಇದೇನು ಮೊದಲ ಬಾರಿ ಅಲ್ಲ. ಈ ಹಿಂದೆ ಶ್ರೀಲಂಕಾಕ್ಕೆ ತನ್ನ ಸಂಶೋಧನಾ ಹಡಗನ್ನು ಕಳಿಸಿ ಭಾರತದ ಅಣು ರಿಯಾಕ್ಟರ್ ಏನಿದೆ ಅವುಗಳನ್ನು ಕದಿಯುವಂಥ ಕೆಲಸ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರವೇ. ಆದರೆ ಇದೀಗ ಒಂದು ರೀತಿ ಸೈಬರ್ ಅಟ್ಯಾಕನ್ನು ಮಾಡುವ ಮೂಲಕ ಭಾರತದ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಹೌದು ಸ್ನೇಹಿತರೆ, ಇದೀಗ ಚೀನಾ ಭಾರತದ ಪ್ರಮುಖ ಕಚೇರಿಗಳ ಮೇಲೆ ತನ್ನ ಕೆಟ್ಟ ದೃಷ್ಟಿಯನ್ನು ಬೀರಿದೆ. ಅದರಲ್ಲಿಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಕಚೇರಿಯ ಮೇಲೆ ಹ್ಯಾಕರ್ಸ್ಗಳು ದಾಳಿ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಇದೀಗ ಬಹಿರಂಗಗೊಂಡಿದೆ. ಈ ಹಿಂದೆ ಭಾರತದ ಸರ್ಕಾರದ ಕಚೇರಿಗಳು, ಸೇನಾ ಕಚೇರಿಗಳನ್ನು ಗುರಿಯಾಗಿಸಿ ಸದಾ ದಾಳಿಯನ್ನು ನಡೆಸುವ ಚೀನಾ ಸರ್ಕಾರ ಬೆಂಬಲಿತ ಹ್ಯಾಕರ್ಗಳನ್ನು ಇದೀಗ ಸ್ವತಃ ನರೇಂದ್ರ ಮೋದಿಯವರ ಕಚೇರಿಯನ್ನು ಗುರಿಯಾಗಿಸಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೀಗ ಇಡೀ ವಿಶ್ವದ ನಿದ್ದೆಗೆಡಿಸಿದೆ. ಇದಷ್ಟೇ ಅಲ್ಲದೆ ಸ್ನೇಹಿತರೆ, ನಿಮಗೆ ನೆನಪಿರಲಿ, ಯಾವುದೇ ಒಂದು ವಿಚಾರಗಳು ಅಥವಾ ಯಾವುದೇ ಒಂದು ಕನ್ನ ಹಾಕುವಂಥ ಕೆಲಸ ಆಗಬೇಕು ಅಂದರೆ ಅಲ್ಲಿ ಇಲ್ಲಿಯವರ ಕೆಲವೊಂದು ಕೈವಾಡಗಳು ಕೂಡ ಇರಬಹುದು. ಹೌದು ಸ್ನೇಹಿತರೆ, ಭಾರತದ ಪ್ರಮುಖ ಕಂಪನಿಗಳಾದಂತಹ, ಅದರಲ್ಲೂ ಕೂಡ ಖಾಸಗಿ ವಲಯದ ರಿಲಯನ್ಸ್ ಕಂಪನಿ ಇರಬಹುದು, ಏರ್ ಇಂಡಿಯಾದ ಸಂಸ್ಥೆಗಳನ್ನು ಗುರಿಯಾಗಿಸಿ ಈ ಹ್ಯಾಕರ್ಗಳು ದಾಳಿಯನ್ನು ನಡೆಸಿದ್ದಾರೆ. ಆದರೆ ಈ ಕುರಿತಂತೆ ನರೇಂದ್ರ ಮೋದಿಯವರ PMO ಏನು ಕಚೇರಿ ಇದೆ ಅದು ಕೂಡ ಯಾವುದೇ ಮಾಹಿತಿಯನ್ನು ನೀಡಿಲ್ಲ. ಇದಷ್ಟೇ ಅಲ್ಲದ ಖಾಸಗಿ ವಲಯದ ಕಂಪನಿಗಳು ಕೂಡ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಬದಲಾಗಿ ಯಾಕೆ ಮಾಡಿದ ಮಾಹಿತಿ ಸೋರಿಕೆಯಾದ ಬಳಿಕ ಈ ವಿಚಾರ ಎಲ್ಲರಿಗೂ ಗೊತ್ತಾಗಿದೆ ಎನ್ನುವಂತಹ ವಿಚಾರವನ್ನು ಆಂಗ್ಲ ವೆಬ್ಸೈಟ್ ಒಂದು ವರದಿ ಮಾಡಿದೆ. ಇನ್ನು ಇದನ್ನು ಪರಿಣಾಮಕಾರಿಯಾಗಿ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಚೀನಾ ಇದರ ವಿರುದ್ಧ ತನಿಖೆಯನ್ನು ಶುರು ಮಾಡಿದೆ. ಇನ್ನು ಚೀನಾ ಸಾರ್ವಜನಿಕ ಭದ್ರತಾ ಸಚಿವಾಲಯವು ಐಸೂನ್ ಎಂಬ ಸೈಬರ್ ಸೆಕ್ಯೂರಿಟಿ ಕಂಪನಿಯ ಸೇವೆಯನ್ನು ಗುತ್ತಿಗೆ ಪಡೆದುಕೊಂಡಿದೆ. ಈ ಐಸೂನ್ ತಂತ್ರಜ್ಞರು ಏನಿದ್ದಾರೆ ಭಾರತಕ್ಕೆ ಸಂಬಂಧಿಸಿದ ಅಥವಾ ಭಾರತ ಸರ್ಕಾರಕ್ಕೆ ಸಂಬಂಧಿಸಿದ ವಿವಿಧ ತಂತ್ರಾಂಶಗಳನ್ನು ಹ್ಯಾಕ್ ಮಾಡಿ ಚೀನಾಕ್ಕೆ ಒದಗಿಸುವಂಥ ಕೆಲಸವನ್ನು ಮಾಡ್ತಿದ್ರು ಅಂತ ಹೇಳಲಾಗ್ತಿದೆ.
ಹೀಗೆ ಹ್ಯಾಕ್ ಮಾಡಿದ ಭಾರಿ ಪ್ರಮಾಣದ ಮಾಹಿತಿಗಳನ್ನು ಇದೀಗ ಗಿಟ್ ಹಬ್ ಎಂಬ ಡೆವಲಪರ್ ಪ್ಲಾಟ್ಫಾರ್ಮ್ಗಳಲ್ಲಿ ಅನಾಮಧೇಯ ಹ್ಯಾಕರ್ಗಳು ಹ್ಯಾಕ್ ಮಾಡಿ ಸೋರಿಕೆಯನ್ನು ಮಾಡಿದ್ದಾರೆ. ಇದು ಚೀನಾ ಸರ್ಕಾರವನ್ನೇ ಬೆಚ್ಚಿ ಬೀಳಿಸಿದೆ. ಹಾಗಾಗಿ ಈ ಸೋರಿಕೆ ಮಾಡಿದವರು ಯಾರು ಎಂದು ಚೀನಾ ತನಿಖೆಯನ್ನು ಮಾಡ್ತಾ ಇದೆ. ಆದರೆ ಇದೆಲ್ಲ ಮಾಹಿತಿ ಚೀನಾದ ಬಳಿ ಇತ್ತ ಎನ್ನುವಂಥ ವಿಚಾರ ತಿಳಿದು ಭಾರತ ಬೆಚ್ಚಿ ಬಿದ್ದಿದೆ. ಇನ್ನು ಸ್ನೇಹಿತರೆ, ಈ ಮಾಹಿತಿ ಏನಿದೆ ಇದು ಪ್ರಧಾನಮಂತ್ರಿಯ ಕಚೇರಿ, ಹಣಕಾಸು ಸಚಿವಾಲಯ, ವಿದೇಶಾಂಗ ಸಚಿವಾಲಯ, ಆಂತರಿಕ ಸಚಿವಾಲಯದ ಮಾಹಿತಿಗಳು ಇದರಲ್ಲಿ ಇವೆ ಎನ್ನುವಂಥ ಅನುಮಾನ ಮೂಡಿದೆ. ಇದಷ್ಟೇ ಅಲ್ಲದೆ ಈ ಮಾಹಿತಿಗಳು 2021ರ ಮಾಹಿತಿಗಳಾಗಿದ್ದು, ಹೀಗಾಗಿ ಭಾರತ ಮತ್ತು ಚೀನಾದ ನಡುವಿನ ಗಾಲ್ವನ್ ಸಂಘರ್ಷ ಏನಿದೆ ಆ ಅವಧಿಯ ದತ್ತಾಂಶಗಳು ಕೂಡ ಚೀನಾಕ್ಕೆ ತಲುಪಿದೆ ಎನ್ನುವಂತಹ ಅನುಮಾನ ಈಗ ಶುರುವಾಗಿದೆ. ಇನ್ನೊಂದು ವಿಚಾರವನ್ನು ನಾವು ಗಮನಿಸೋದೇ ಆದರೆ ಇಲ್ಲಿ ಕೇವಲ ಭಾರತದ ಮಾತ್ರವಲ್ಲ, ಪಾಕಿಸ್ತಾನ, ನೇಪಾಳ, ಮಯನ್ಮಾರ್, ಮಂಗೋಲಿಯಾ, ಮಲೇಷಿಯಾ, ಆಫ್ಘನಿಸ್ತಾನ, ಫ್ರಾನ್ಸ್, ಥೈಲ್ಯಾಂಡ್, ಕರ್ಗಿಸ್ತಾನ್, ಟರ್ಕಿ ಅಂದರೆ ಆಲ್ಮೋಸ್ಟ್ ಏಷ್ಯಾದಲ್ಲಿರುವಂತಹ ಎಲ್ಲ ದೇಶಗಳ ಮಾಹಿತಿಯು ಕೂಡ ಈ ಪಟ್ಟಿಯಲ್ಲಿದ್ದು ಹಲವು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಇನ್ನೊಂದು ವಿಚಾರ ಗೊತ್ತಿರಲಿ ಸ್ನೇಹಿತರೆ, ಯಾವುದೇ ಒಂದು ದೇಶದಲ್ಲಿ ಮಾಹಿತಿ ಕಳವಾಗುತ್ತೆ ಅಂದರೆ ಅದಕ್ಕೆ ಇಲ್ಲಿನವರು ಕೂಡ ಸಾಥ್ ನೀಡಿರಬೇಕಾಗುವಂತಹ ಅನಿವಾರ್ಯತೆ ಇರುತ್ತೆ. ಅದು ಸಾಧ್ಯವಾಗಿದೆಯೋ ಇಲ್ಲವೋ ಗೊತ್ತಿಲ್ಲ. ಅಥವಾ ಈ ಹಿಂದೆ ಮಾಹಿತಿಯನ್ನು ಕದಿಯುತ್ತಿದ್ದ ಚೀನಾ ಅಂದರೆ ತನ್ನ ಆ್ಯಪ್ಗಳನ್ನು ಕೊಡುವಂಥದ್ದು, ಜನಸಾಮಾನ್ಯರು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು, ಅದರ ಮೂಲಕ ಅವರ ಮೊಬೈಲ್ನಲ್ಲಿರುವಂತಹ ಮಾಹಿತಿಯನ್ನು ಕದಿಯುವಂಥ ಕೆಲಸವನ್ನು ಮಾಡುತ್ತೆ. ಅದೇ ರೀತಿ ದೊಡ್ಡ ದೊಡ್ಡ ಹ್ಯಾಕರ್ಗಳನ್ನು ಬಳಸಿ ಈಗ ಮಾಹಿತಿ ಕದ್ದಿದೆಯೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದೀಗ ಆ ಸೋರಿಕೆಯಾಗಿರುವ ದತ್ತಾಂಶಗಳನ್ನು ನೋಡಿ ಇಡೀ ವಿಶ್ವ ಬೆಚ್ಚಿ ಬೀಳಿದೆ. ಅದರಲ್ಲೂ ಕೂಡ ಭಾರತಕ್ಕೆ ಒಂದು ರೀತಿ ಶಾಕ್ ಕೂಡ ಆಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೀಗ ಚೀನಾ ಎದೆಯಲ್ಲಿ ಭಾರತ ಒಂದು ರೀತಿ ನಡುಕವನ್ನು ಹುಟ್ಟಿಸಿದೆ. ಭಾರತದ ನಡೆ ಚೀನಾದ ಎದೆಯಲ್ಲಿ ಒಂದು ರೀತಿ ದೊಡ್ಡ ಆತಂಕವನ್ನೇ ಸೃಷ್ಟಿ ಮಾಡಿದೆ. ಅದಕ್ಕಾಗಿ ಇದೀಗ ಚೀನಾ ಭಾರತದ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸ್ತಿದೆ. ಇನ್ನಿಲ್ಲದ ಪ್ರಯತ್ನವನ್ನು ಮಾಡಿ, ಇನ್ನಿಲ್ಲದ ಷಡ್ಯಂತ್ರಗಳನ್ನು ಮಾಡಿ ಭಾರತವನ್ನು ತುಳಿಯುವಂಥ ಕೆಲಸವನ್ನು ಮಾಡ್ತಿದೆ. ಆದರೆ ಅದು ಆಗ್ತಾ ಇಲ್ಲ. ಅದೇ ಕಾರಣಕ್ಕೆ ಇಂತಹ ದುಸ್ಸಾಹಸಕ್ಕೆ ಈ ಚೀನಾ ಮುಂದಾಗ್ತಾ ಇದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈವ್ ಟಿವಿ ಕನ್ನಡ.